ದೊಡ್ಡ ಬೊಟ್ಟಮ್ಮನ್ ಶಾಪ ತಕ್ಷಣನೇ ತಟ್ಟಿದೆ ನೋಡಿದ್ರ. ಶಾಪ ತಟ್ಟೋದಿಕ್ಕೆ ಅವಳೇನಾದ್ರೂ ದೇವ್ರ ಚಿಕ್ಕಪ್ಪ? ಆ ಮುದುಕಿ ಹಾವಿನ ರೂಪದಲ್ಲಿದ್ದಿದ್ರೆ ಕಚ್ತಿದ್ಲೇನೋ, ಆದ್ರೆ ಮನುಷ್ಯ ರೂಪದಲ್ಲಿದ್ರೆ ಏನು ಮಾಡಕ್ಕಾಗಲ್ಲ. ನನ್ ಕಾಲ್ಗೆ ಇರುವೆ ಕಚ್ದಂಗೂ ಆಗಿಲ್ಲ. ನೋಡಿ ನೋಡಿ ನನ್ ಕಾಲ್ಗಳು ಅದ್ ಎಷ್ಟು ಅಂದವಾಗಿ ಕಾಣಿಸ್ತಿದೆ ಅಂತ. ಇವಾಗ ಹಾಸ್ಯ ಮಾಡ್ಕೊಂಡು ನಗದಲ್ಲ ಸುಮನ, ಶಾಪದ ಪ್ರಭಾವ ಯಾವಾಗಾದ್ರೂ ಶುರು ಆಗ್ಬೋದು. ಅದನ್ನೇ ನೋಡೋಣ ಸುಮನ. ಹತ್ರ ಇದ್ ನೋಡ್ಕೊಳ್ಳಿ, ಶಾಪ ಮಾತ್ರ ಅಲ್ಲ, ಅವಳು ಮಾಡಿರೋ ಪಾಪನ್ ಕೂಡ. ಏನಾದ್ರೂ ನಡೆದ್ರೆ ಸುಮನಾಗೆ ನೀವು ಸೇವೆ ಮಾಡ್ತೀರಾ ಮಾಮ್? ಆದಾಗ ನೋಡಿದ್ರೆ ಆಯ್ತು. ನಡೀರಿ, ಬಾರೋ. ನಡೀರಿ ಮಾಮ್. ಅಕ್ಕ ನನ್ ಮಗುನ್ ಕೊಡು. ನಾವು ಅಂತ ನನ್ನ ಸೇರಿಸ್ಕೋಬೇಡಿ ಮಾಮ್. ನೀವು ಕೇರ್ಫುಲ್ ಆಗಿರ್ಬೇಕು. ಯಾಕೆ ಅಂದ್ರೆ ತಾಂತ್ರಿಕ ವಿದ್ಯೆನ ಕಲ್ತ್ಕೊಂಡು ದುರ್ಮಾರ್ಗದ ದಾರಿಲಿ ನೀವು ದುಷ್ಟ ಬುದ್ಧಿ ಇಟ್ಕೊಂಡು ಹೋಗ್ತಾ ಇದ್ದೀರಾ. ನನಗ್ ಪಾಠ ಹೇಳೋ ನೀನು ನನ್ನ ನೆರಳಲ್ಲಿ ಇರೋ ಕಾರಣಕ್ಕೆ ಪಾಪ ಮತ್ತೆ ಪುಣ್ಯದಲ್ಲಿ ಸಮಪಾಲು ಹಂಚ್ಕೋಬೇಕಾಗತ್ತೆ ವಲ್ಲಭ. ಹಾಗಾಗಲ್ಲ ಮಾಮ್. ಹಾಗಾದ್ರೆ ನಾನ್ ಸಂಪಾದನೆ ಮಾಡಿರೋ ಆಸ್ತಿನ ನಿನಗ್ಯಾಕೆ ನಾನು ಹಂಚ್ಬೇಕು? ಹಾಗೆ ಹೇಳ್ಬೇಡಿ ಮಾಮ್. ನೀವು ಹೇಳ್ದಾಗೇನೆ ಎಲ್ಲದ್ರಲ್ಲೂ ನನಗೆ ಪಾಲಿದೆ ಬಿಡಿ. ಸತ್ರು ಬದುಕಿದ್ರು ನಿಮ್ಮ ಹಿಂದೆನೇ ಇರ್ತೀನಿ. ಜೈ ಮಾಮ್. ವಲ್ಲಭ, ವಿಶಾಲಾಕ್ಷಿ ಶಾಪ ಹಾಕಿದ್ರು, ದೊಡ್ಡ ಬಟ್ಟಮ್ಮ ಸಿಟ್ಟಲ್ಲಿ ಒಂದ್ ಮಾತು ಹೇಳಿದ್ರು ಆ ರೀತಿಯಲ್ಲೇ ನರಕಯಾತನೆ ಅನುಭವಿಸ್ಬೇಕಾಗತ್ತೆ ಅಂತ ನಡೆದಿರೋ ನಡೀತಾ ಇರೋ ಘಟನೆಗಳನ್ನ ನೋಡ್ತಾ ಇದ್ರೆ ಅರ್ಥ ಆಗ್ತಿದೆ. ಅಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು. ಹಾಗಿದ್ರೆ ನಮ್ ಕೆಲ್ಸಗಳು ಹೇಗೋ ಆಗತ್ತೆ. ರೊಚ್ಚಿಗೇಳಿಸ್ಬೇಕು. ನಾವು ಸಿಕ್ಕಾಕೊಳ್ದೆ ನಮ್ ಶತ್ರುಗಳಾದ ನಯನಿ ವಿಶಾಲ್ ಮೇಲೆ ವಿಷ ಕಾರೋ ಹಾಗೆ ಮಾಡಿ ಅವರು ಶಾಪಗ್ರಸ್ತರಾಗೋ ಹಾಗೆ ಮಾಡ್ಬಿಟ್ರೆ ಒಂದು ಕಲ್ಲಿಗೆ ಎರಡು ಪಕ್ಷಿಗಳು ಬಿದ್ದ ಹಾಗಾಗತ್ತೆ. ಅಯ್ಯೋ, ಎಂತ ಬುದ್ಧಿ ಮಾಮ್ ನಿಮ್ದು. ನೀವಿರ್ಬೇಕಾದ ಜಾಗ ಇದಂತೂ ಅಲ್ಲ. ಇದು ಜಸ್ಟ್ ಸ್ಯಾಂಪಲ್ ಮಾತ್ರ ಕಣೋ. ನನ್ ಪ್ಲಾನ್ ಏನು ಅನ್ನೋದನ್ನ ಇಷ್ಟರಲ್ಲೇ ನಿನ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ. ಅಮ್ಮ, ನಿನ್ನೆ ದಿನ ಶನಿವಾರ, ತಿಥಿ ಸಪ್ತಮಿ, ರೇವತಿ ನಕ್ಷತ್ರ, ಯೋಗ ಧೃತಿ. ಹಸಗೂಸು ಉಲ್ಲುಚ್ಚಿ ಪಾದಕ್ಕಾಗಿರೋ ಗಾಯ ವಾಸಿ ಮಾಡಕ್ ಬಂದಿರೋ ನಾಗವೇಣಿನ ಅವಮಾನ ಮಾಡಿರ್ಬೇಕಲ್ವಾ? ಡಮ್ಮೋ ಡಮ್ಮ. ಮೊನ್ನೆ ಅಂದ್ರೆ ಶುಕ್ರವಾರ, ತಿಥಿ ಷಷ್ಠಿ, ಉತ್ತರ ಭಾದ್ರ ನಕ್ಷತ್ರ, ಯೋಗ ಸುಕರ್ಮ. ಡಮ್ಮಕ್ಕ, ಉದಯ ಕಾಲ 9 ಗಂಟೆವರೆಗೂ ಅತಿ ಪುಣ್ಯ ಯೋಗ ಇತ್ತು, ಹೇಳಲೇ ಇಲ್ಲ. ಮರ್ತ್ಬಿಟ್ಟೆ ತಾಯಿ. ದುಷ್ಟ ಬುದ್ಧಿ ಇರೋರು ವ್ಯಾಪಾರದ ಹೆಸರಲ್ಲಿ ಈ ಮನೆ ಕಾಲಿಟ್ಟು ಅವಸ್ಥೆ ಪಟ್ಟು ವಾಪಸ್ ಹೋಗಿರ್ಬೇಕಲ್ಲ.
ಕೇಳಿದ್ಯಾ ಅತ್ಗೆ? ಹಾಗಾದ್ರೆ ಬಂದಿದ್ದ ಆ ಬೆಂಗಾಲಿ ಸೋನಾಲಿ ಬಿಂದ್ರೆ ಜೊತೆ ಬಿಸ್ನೆಸ್ ಡೀಲ್ ಒಳ್ಳೇದಲ್ಲ ಅಂತ ಅರ್ಥ. ಎದೆ ಮೇಲೆ ಕೈ ಇಟ್ಕೊಂಡು ಕೋಲ್ ಮುರಿದೋಯ್ತು ಅಂತ ಗಾಬರಿಯಾಗಿ ಓಡೋಗ್ಬಿಟ್ಲು. ಅಬ್ಬಬ್ಬಾ, ಹೆಸರು ಹೇಳಲಿಲ್ಲ ಆದ್ರೆ ನಡೆದಿದ್ದೆಲ್ಲ ಎಷ್ಟು ಕರೆಕ್ಟ್ ಆಗಿ ಹೇಳಿದ್ಲು ವಿಶಾಲಾಕ್ಷಿ. ನಿನ್ನೆ ಮೊನ್ನೆ ನಡೆದಿದ್ದನ್ನ ಹೇಳಿದ್ಲು ಸರಿ, ಆಚೆ ಮೊನ್ನೆ ಏನಾಯ್ತು ಅಂತ ಹೇಳ್ತಾಳ ಮಾಯಾವಿ ಹುಡುಗಿ? ಡಮ್ಮೋ ಡಮ್ಮ. ಗುರುವಾರ ಪಂಚಮಿ ತಿಥಿ. ನಮ್ಮಕ್ಕ ಹ್ಮ್ ನೈನಮ್ಮನ್ ಸ್ವಂತ ಮಗುಕ್ ಅಪಾಯ ಇದ್ರೆ ಗಾಯತ್ರಿ ದೇವಿ ಅಮ್ಮ ಸಾಹಸ ಮಾಡಿ ದುಷ್ಟ ಸಂಹಾರಣ ಮಾಡಿ ನಿಮ್ಮಿಬ್ರು ಕಾಪಾಡಿರ್ಬೇಕಲ್ವಾ? ಎಕ್ಸಲೆಂಟ್. ನೈನಿ ಅತ್ಗೆಗೆ ಮುಂದ್ ಬರೋ ಅಪಾಯದ ಬಗ್ಗೆ ಎಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೋ, ನಡೆದಿರೋದ್ರ ಬಗ್ಗೆ ಅಷ್ಟೇ ಸ್ಪಷ್ಟವಾಗಿ ಹೇಳ್ದಿಯಲ್ಲಮ್ಮ ನೀನು. ವಿಶಾಲಾಕ್ಷಿ, ಹ್ಯಾಟ್ಸ್ ಆಫ್ ಪುಟ್ಟಿ.